ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೇ, ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಸೊ ಇದರಲ್ಲಿ ಖಾಲಿ ಇರುವಂಥ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಮತ್ತು ಯಂಗ್ ಪ್ರೊಫೆಷ್ನಲ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಪಂಚಾಯತ್ ರಾಜ್ ಇಲಾಖೆಯ ಸೋಷಿಯಲಿ ರೆಸ್ಪಾನ್ಸಿವ್ ಲೋಕಲ್ ಗವರ್ನಮೆಂಟ್ ಸೆಲ್ನ ವತಿಯಿಂದ ಈ ರಿಕ್ರೂಟ್ಮೆಂಟನ್ನು ಮಾಡಿಕೊಳ್ಳಾಗ್ತಾ ಇದೆ. ಇದನ್ನು ತಾತ್ಕಾಲಿಕವಾಗಿ ಭರ್ತಿಯನ್ನು ಮಾಡಿಕೊಳ್ಳಾಗ್ತಾ ಇದ್ದು ಒಂದು ನಿಗದಿತ ಅವಧಿಯವರಿಗೆ ಮಾತ್ರ ಈ ಒಂದು ಜಾಬ್ ಇರುತ್ತೆ. ಸೊ ಹುದ್ದೆಗಳ ಹೆಸರು, ಅದಕ್ಕೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ನೋಡೋದಾದರೆ, ಫಸ್ಟು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಒಂದು ಪೋಸ್ಟ್ ಇರುತ್ತೆ. ಇದಕ್ಕೆ ಡಿಗ್ರಿ ಇನ್ ಸೋಷಿಯಾಲಜಿ ಅಥವಾ ಸೋಷಿಯಲ್ ವರ್ಕ್ ಅಥವಾ ರೂರಲ್ ಡೆವಲಪ್ಮೆಂಟ್ ಅಥವಾ ಪಬ್ಲಿಕ್ ಪಾಲಿಸಿ ಎನಿ ಅದರ್ ಡಿಸಿಪ್ಲಿನ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು 5 ರಿಂದ 8 ವರ್ಷಗಳ ಕಾಲ ಸೊ ಈ ಒಂದು ಸಂಬಂಧಪಟ್ಟ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ಹಾಗೆ ಯಂಗ್ ಪ್ರೊಫೆಷ್ನಲ್ ಅಂತೇಳಿ ಇದಕ್ಕೂ ಕೂಡ ಸೋಷಿಯಾಲಜಿ ಅಥವಾ ಸೋಷಿಯಲ್ ವರ್ಕ್ ಅಥವಾ ರೂರಲ್ ಡೆವಲಪ್ಮೆಂಟ್ ಅಥವಾ ಪಬ್ಲಿಕ್ ಪಾಲಿಸಿ ಅಥವಾ ಯಾವುದೇ ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ಕನಿಷ್ಠ 2 ವರ್ಷಗಳ ಕಾಲ ಸಂಬಂಧಪಟ್ಟ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸನ್ನು ಮಾಡಿರಬೇಕು ಅನ್ನುವಂಥದ್ದು ಇದೆ. ಸೊ ಹಾಗೆ ಏಜ್ ಲಿಮಿಟು, ಗರಿಷ್ಠ ವಯೋಮಿತಿ ಬಂದುಬಿಟ್ಟು ಸಬ್ಜೆಕ್ಟ್ ಎಕ್ಸ್ಪರ್ಟ್ಗೆ 30 ವರ್ಷ ಇರುತ್ತೆ. ಯಂಗ್ ಪ್ರೊಫೆಷ್ನಲ್ಗೆ 35 ವರ್ಷದವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಹಾಗೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಕನ್ನಡವನ್ನು ಓದಲು, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಗೊತ್ತಿರಬೇಕಾಗುತ್ತೆ. ಹಾಗೆ ಇಂಗ್ಲೀಷ್ ನಾಲೆಜ್ ಬಗ್ಗೆ ಕೂಡ ಇಂಗ್ಲೀಷ್ ನಾಲೆಜ್ ಪ್ರಾವೀಣ್ಯತೆ ಕೂಡ ಇರಬೇಕಾಗುತ್ತೆ. ಜೊತೆಗೆ ಕಂಪ್ಯೂಟರ್ ನಾಲೆಜ್ ಮತ್ತು ಕಂಪ್ಯೂಟರ್ ಸ್ಕಿಲ್, ಎಸ್ಪೆಷಲಿ MS ವರ್ಡ್, MS ಎಕ್ಸೆಲ್ ಮತ್ತು MS ಪವರ್ ಪಾಯಿಂಟ್ನ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಹಾಗೆ ಕೇಂದ್ರ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಜ್ಞಾನವನ್ನು ಕೂಡ ಹೊಂದಿರಬೇಕು. ಹಾಗೆ ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನುವಂಥದ್ದು ನೋಡೋದಾದ್ರೆ, ಸಬ್ಜೆಕ್ಟ್ ಎಕ್ಸ್ಪರ್ಟಿಗೆ ಮಾಸಿಕ 1 ಲಕ್ಷದವರೆಗೂ ಕೂಡ ರೆಮ್ಯುನರೇಷನ್ ಇರುತ್ತೆ. ಹಾಗೆ ಯಂಗ್ ಪ್ರೊಫೆಷ್ನಲ್ಸ್ಗೆ ಮಾಸಿಕ 75,000 ರೂಪಾಯಿ ಕೂಡ ವೇತನವನ್ನು ನೀಡಲಾಗುತ್ತೆ. ಸೊ ಆಸಕ್ತ ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು. ಅಪ್ಲಿಕೇಶನ್ ಹಾಗೆ ಸೆಲ್ಫ್ ಡೀಟೇಲ್ಸನ್ನು ಹೊಂದಿರತಕ್ಕಂಥ ಒಂದು ರೆಸ್ಯೂಮ್, ಹಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಇವೆಲ್ಲವನ್ನು ಕೂಡ ಎನ್ವಲಪ್ ಒಳಗೆ ಹಾಕಿ ಸೊ ಅದನ್ನು ಈ ಒಂದು ವಿಳಾಸಕ್ಕೆ ಪೋಸ್ಟ್ ಮಾಡಬೇಕಾಗುತ್ತೆ. ಪಂಚಾಯತ್ ರಾಜ್ ಕಮಿಷನರೇಟ್, ಕಾಳಿದಾಸ್ ರೋಡ್, ಗಾಂಧಿನಗರ, ಬೆಂಗಳೂರು. ಹಾಗೆ ಇಮೇಲ್ ಮೂಲಕನೂ ಕೂಡ ಕಳಿಸ್ಲಿಕ್ಕೆ ಅವಕಾಶ ಇರುತ್ತೆ. prc.recruitment@ka.gov.in ಈ ಒಂದು ಇಮೇಲ್ಗೆ ತಾವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು PDF ರೂಪದಲ್ಲಿ ಈ ಒಂದು ಇಮೇಲ್ಗೆ ಕಳಿಸ್ಕೊಡ್ಬೋದು. ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ದಿನಾಂಕ, ಅರ್ಜಿ ಪ್ರಾರಂಭವಾಗುವಂಥದ್ದು 22/5/2025. ಹಾಗೆ ಕೊನೆಯಾಗುವಂಥದ್ದು 29/5/2025 ಸಂಜೆ 5:30 ಸೊ ಗೆಳೆಯರೇ, ಹೆಚ್ಚಿನ ವಿವರಿಗೆ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅದರ ಅಫಿಷಿಯಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಹಾಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಹೆಚ್ಚು ಶೇರ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಆಗೋದಕ್ಕೆ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.